ವೀಕ್ಷಕರೇ ನಮಸ್ಕಾರ. ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ. ಇವತ್ತಿನ ನಮ್ಮ ಪ್ರಯಾಣ ಬಂದು ಕೆಂಗೇರಿಯಿಂದ ಪಂಡರಾಪುರಕ್ಕೆ. ವಿಠೋಬ ನಗರ ಅಂತಲೂ ಕರೀತಾರೆ, ಅಥವಾ ನಾನು ಕರಿತಾ ಇದ್ದೀನಿ. ಪಂಡರಾಪುರ ವಿಠಲನಿಗೆ ಇನ್ನೊಂದು ವಿಠೋಬ ಅನ್ನೋ ಹೆಸರಿರೋ ಕಾರಣದಿಂದ ಕೆಂಗೇರಿಯಿಂದ ಮೈಸೂರಿಂದ ಬರುವಂಥ ಮೈಸೂರು ಪಂಡರಾಪುರ 16535 ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀನಿ. ಪಂಡರಾಪುರಕ್ಕೆ ನೀವು ಬರಬೇಕಂತಂದರೆ ಡೈರೆಕ್ಟ್ ಬಸ್ಗಳಿಲ್ಲ, ನೀವು ಹುಬ್ಬಳ್ಳಿ ಕಡೆ ಬಂದು ಬರಬೇಕು. ಟ್ರೈನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ನನ್ನ ಜೊತೆಲಿರಿ. ನಿಮ್ಮಲ್ಲಿ ಯಾರು ಪಂಡರಾಪುರಿಗೆ ಬರೋ ಐಡಿಯಾ ಇದ್ದರೆ ಈ ಟ್ರೈನನ್ನು, ಅಂದರೆ ಮೈಸೂರು ಕೆಂಗೇರಿ ವಯ್ಯ ಹೋಗುವಂಥ ಮೈಸೂರು ಪಂಡರಾಪುರ ಟ್ರೈನ್ನ ಆಪ್ಟ್ ಮಾಡ್ಕೋಬೋದು. ವಿಶೇಷತೆ ಏನು ಅಂತಂದರೆ ಈ ಟ್ರೈನ್ ಶುರುವಾಗಿದ್ದು 55 ವರ್ಷದಿಂದ ಏಪ್ರಿಲ್ 2ನೇ ತಾರೀಕೇನೋ, ಏಪ್ರಿಲ್ 2, 1971ನಲ್ಲಿ ಮೊದಲನೇ ಫಸ್ಟ್ ರನ್ ನಡೀತು. 55 ವರ್ಷದ ಹಳೆ ಗಾಡಿ, ಅಂದರೆ ಬರೋ ಟ್ರೈನ್ ಹಳೆದಲ್ಲ, ಸರ್ವಿಸ್ ಬಂದು 55 ವರ್ಷ ಆಗಿದೆ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಹೋಗಬೇಕು ಅಂತ. ಸೊ ಜೊತೆಲೇ ಇರಿ, ಟ್ರೈನಿನ ಪ್ರಯಾಣ ಆಗಿರುತ್ತೆ ಎಲ್ಲ ನೋಡೋಣ. ನೋಡಿ, ಇಲ್ಲಿ ರಾಣಿ ಚೆನ್ನಮ್ಮ ನಿಲ್ಲಿಸಿದ್ದಾರೆ. ಇದು ಸಂಗ್ಲಿಗೆ ಹೋಗುತ್ತೆ KSR ಬೆಂಗಳೂರಿಂದ. ದಿನ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಈ ಗಾಡಿ 11:15 ಮೆಜೆಸ್ಟಿಕ್, ಅಂದರೆ KSR ಬೆಂಗಳೂರು ಸ್ಟಾಪಿಂದ ಹೊರಡುತ್ತೆ. ಸಂಗ್ಲಿಗೆ ನೆಕ್ಸ್ಟ್ ಡೇ 11 ಗಂಟೆಗೆ ರೀಚ್ ಆಗುತ್ತೆ. ಏನು ಅಂತಂದರೆ ಜಾಗ ಇರಲ್ವಲ್ಲ, ಅದಕ್ಕೋಸ್ಕರ ಪಾರ್ಕಿಂಗಿಗೆ ಇಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಕರೆಕ್ಟಾಗಿ ಇಲ್ಲಿ ದಿನ 7 ಗಂಟೆಗೆ ಇಲ್ಲಿಂದ ತೊಗೊಂಡು ವಾಪಸ್ಸು KSR ಬೆಂಗಳೂರಿನಲ್ಲಿ ಹಾಕ್ತಾರೆ. ನಮ್ಮ ಟ್ರೈನ್ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ನಲ್ಲಿ ಬರುತ್ತೆ. ಆ್ಯಪಲ್ಲಿ ಚೆಕ್ ಮಾಡಿ ನೋಡಿದೆ, ವೇರ್ ಇಸ್ ಮೈ ಟ್ರೈನ್ ಆ್ಯಪ್ನಲ್ಲಿ 20 ನಿಮಿಷ ಡಿಲೇ ತೋರಿಸ್ತಾ ಇದೆ. ಇನ್ನೊಂದು ವಿಶೇಷತೆ ಏನಂದರೆ ಇದು ಗೋಲ್ ಗುಂಬಸ್ ಅಂತ ಹೆಸರಿಡೋದಕ್ಕೆ ಕಾರಣ ಬಿಜಾಪುರಲ್ಲಿರೋಂಥ ಅಥವಾ ವಿಜಯಪುರದಲ್ಲಿರೋಂಥ ಗೋಲ್ ಗುಂಬಸ್ಸು. ಸುಮಾರು ಬೆಳಗ್ಗೆ 6:15 ಗೋಲ್ ಗುಂಬಸ್ ಸ್ಪಾಟ್ ಹತ್ರನೇ ಈ ಟ್ರೈನ್ ಮೂವ್ ಆಗುತ್ತೆ. ಮೈಸೂರಿಂದ ಕಾಚಿಗೂಡ ಹೋಗೋ ರೈಲ್ ಕೂಡ ಬಂದಿದೆ ಈಗ. ಕಾಚಿಗೂಡ ಅಂದರೆ ಹೈದ್ರಾಬಾದು, ಅಶೋಕ್ಪುರಮಿಂದ ಕಾಚಿಗೂಡ. ಇದ್ರ ಹಿಂದೆ ಪಂಡರಾಪುರ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬರ್ತಾ ಇದೆ. ನೋಡಿ, ನಮ್ಮ ಟ್ರೈನ್ಗೆ ಅನೌನ್ಸ್ಮೆಂಟು ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂತಂದರೆ, ನೀವು ಯಾವ ಬೋಗಿ ಬುಕ್ ಮಾಡ್ಕೊಂಡಿರ್ತೀರೋ ಆ ಬೋಗಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. B1, B2, S1, S2 ಅಂತ. ನೀವೇನಾದರೂ ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ರೆ 25 ನಿಮಿಷ ಡಿಲೇ ಬರ್ತಾ ಇದೆ. 5:35ಕ್ಕೆ ಬರಬೇಕಾಗಿತ್ತು, 25 ನಿಮಿಷ ಡಿಲೇ ಆಗಿದೆ. ಯೂಶ್ವಲಿ ಡಿಲೇ ಆಗುತ್ತೆ ಈ ಗಾಡಿ, ಬಟ್ ರೀಚಿಂಗ್ ಮಾತ್ರ ಆನ್ ಟೈಮ್ ಅಂತ ತೋರಿಸ್ತಾ ಇದೆ. ವಯ ಸೋಲಾಪುರ ಹೋಗುತ್ತೆ. ಸೋಲಾಪುರ ಆಲ್ಸೋ ಒಂದು ಮೇಜರ್ ಸ್ಟೇಷನ್ನು. ಕರೆಕ್ಟಾಗಿ 5:59, 24 ನಿಮಿಷ ಡಿಲೇ ಆಗಿ ನಮ್ಮ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಕೆಂಗೇರಿ ತಲುಪಿದೆ. ಯಾಕಪ್ಪ ಡಿಲೇ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. RAP 7 ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬಿಟ್ಟು ಸೈಡ್ ಲೋಯರ್ ತೊಗೊಂಡಿದ್ದೀನಿ. ಸೈಡ್ ಲೋಯರ್ 23 ನಮ್ಮ ಸೀಟ್ ಇದೆ. ಇವತ್ತೊಂದು ಸೀಟ್. ಆಲ್ಮೋಸ್ಟ್ 30 ನಿಮಿಷ ಡಿಲೇ ನಂತರ ಕೆಂಗೇರಿಯಿಂದ ನಮ್ಮ ಗೋಲ್ ಗುಂಬಸ್ ಪಂಡರಾಪುರ ಕಡೆ ಹೊರಟಿದೆ. ಪಕ್ಕದಲ್ಲಿ ರಾಣಿ ಚೆನ್ನಮ್ಮ ನಿಂತಿದೆ. ಇನ್ನೊಂದು ಅರ್ಧ ಗಂಟೆಲಿ ಇದು ಹೊರಡುತ್ತೆ. ಹೋಗಿ KSR ಬೆಂಗಳೂರಲ್ಲಿ ನಿಂತ್ಕೊಂಡು ರಾತ್ರಿ 11:15ಕ್ಕೆ ಸಂಗ್ಲಿಗೆ ಹೊರಡುತ್ತೆ ಬೆಂಗಳೂರಿಂದ. ಸಿಕ್ಕುತ್ತೆ. ಮೀಲ್ಸ್ ಆರ್ಡರ್ ತಗೋತಾರೆ ಪ್ಯಾಂಟ್ರಿ ಅವರು. ಏನಾದ್ರು ಊಟ ಬೇಕು ಅಂದರೆ ನಿಮಗೆ ಚಪಾತಿ ಊಟ, ವೆಜ್ ಊಟ ಅಂತೆ. ಸೊ ಇಲ್ಲಿಗೆ ಸರ್ವ್ ಮಾಡ್ತಾರೆ ಪ್ಯಾಂಟ್ರಿ ಕಾರಿಂದ. ಟೀ ಬೇಕಾದ್ರೂ ತಗೋಬೋದು.
ಗ್ರಾಮ್ ಬರಲ್ಲ. ಚಿಕನ್ ಬಿರಿಯಾನಿ ಸಪ್ರೇಟ್, ಚಪಾತಿ ಊಟ ಸಪ್ರೇಟ್. ಚಪಾತಿ ಊಟ ಪಲಾವ್ ಬರ್ತದೆ, ಅದರಲ್ಲಿ 130. 130 ಚಪಾತಿ ಊಟ ಪಲಾವ್. ಹೌದೌದು. ಮೆಜೆಸ್ಟಿಕ್ಕಲ್ಲಿ ಸುಮಾರು ಜನ ಹತ್ಕೋತಾ ಇದ್ದಾರೆ. ಇಷ್ಟೊತ್ತರೆಗೂ ಖಾಲಿ ಇತ್ತು, ಇಲ್ಲಿ ಫುಲ್ ಆಗ್ತಾ ಇದೆ. ಮೈಸೂರಿಂದ ಕಮ್ಮಿನೇ, ಅಷ್ಟೊಂದು ಜನ ಹತ್ಕೊಳ್ಳಲ್ಲ. ಆರು 20ಕ್ಕೆ ಬರಬೇಕಾಗಿತ್ತು ನಮ್ಮ ಟ್ರೈನು. 28 ನಿಮಿಷ ಡಿಲೇ ಬಂದಿದೆ. 10 ನಿಮಿಷ ಹಾಲ್ಟ್ ಇರುತ್ತೆ ಮೆಜೆಸ್ಟಿಕ್ನಲ್ಲಿ. ಇಲ್ಲಿಂದ ನೆಕ್ಸ್ಟ್ ಯಶವಂತಪುರ. ಆ ಕಡೆ ಯಾವುದು ಮಡ್ಗಾಂವ್ ಗೋವಾ ಗಾಡಿ, ಕಾರವಾರ ಮಡ್ಗಾಂವ್ ಗಾಡಿ. 2 ನಿಮಿಷ ಡಿಲೇ ನಂತರ ಯಶವಂತಪುರ ಬಂದಿದ್ದೀವಿ. ಇಲ್ಲಿ 2 ಮಿನಿಟ್ಸ್ ಹಾಲ್ಟ್ ಇರುತ್ತೆ. ತಟ್ಟೆ ಇಡ್ಲಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಟೇಸ್ಟ್ ನೋಡೋಣ ಅಂತ ಚಪಾತಿ ಕರ್ರಿ ತೊಗೊಂಡ್ರೆ 100 ರುಪೀಸ್ ಅಂತೆ. ಅಂದರೆ ಕರ್ರಿ ಕೊಟ್ಟಿದ್ದಾರೆ, ಅದಕ್ಕೆ ಇರಬೇಕು 100 ರುಪೀಸು. ಪಿಕಲ್ ಕೊಟ್ಟಿದ್ದಾರೆ ಇಲ್ಲಿ. ಕರ್ರಿ ಚೆನ್ನಾಗಿದ್ದರೆ ಹೊರತು, ಇಲ್ಲಾಂದರೆ 100 ರುಪೀಸ್ ಅಷ್ಟೇ. ಸರಿ, ಸುಮಾರು 70 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ಮೇಲೆ ನಾವು ತುಮಕೂರು ತಲುಪಿದ್ವಿ. ಪಂಡ್ರಾಪುರ ಅಂತ ಇದ್ದೀನಿ. ಟ್ರೈನ್ ಒಳಗಡೆ ನಿಮಗೆ ಬೇಲ್ಪುರಿ, ಸ್ನ್ಯಾಕ್ಸು, ಚಿಕನ್ ಬಿರಿಯಾನಿ ಅಥವಾ ವೆಜ್ ಬಿರಿಯಾನಿ, ಇಡ್ಲಿ, ವಡೆ, ಚಪಾತಿ ಎಲ್ಲ ಸಿಕ್ಕತ್ತೆ. ನಾನು ತೊಗೊಂಡಿದ್ದು ಚಪಾತಿ ಅಷ್ಟರಲ್ಲೇ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಅರಸೀಕೆರೆಯಲ್ಲಿ ಇಡ್ಲಿ ವಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಫೇಮಸ್ಸು ಅರಸೀಕೆರೆಯಲ್ಲಿ ಇಡ್ಲಿ ವಡೆ, ತುಂಬ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಬ್ಲಾಗರ್ಸ್ಗಳು ಹೇಳ್ತಾರೆ. ಸೊ 1 ನಿಮಿಷ ಹಾಲ್ಟ್ ಆದಮೇಲೆ ತುಮಕೂರು ಬಿಡ್ತಾ ಇದ್ದೀವಿ. 15 ನಿಮಿಷ ಲೇಟಿಗೆ ಬಂದಿದ್ದೀವಿ. ವಿಚಿತ್ರ ಏನು ಅಂದರೆ ಈ ಟ್ರೈನ್ದು ನೋಡಿ, ಟೈಮ್ ಕಾಣಿಸ್ತಾ ಇದೆ ಅನ್ಕೊತೀನಿ. 6:17 ತೋರಿಸ್ತಾ ಇದೆ. 6:19ಕ್ಕೆ ಆಲ್ಮಟ್ಟಿ ಬರಬೇಕು. 6 ಗಂಟೆಗೆ 5:59ಕ್ಕೆ ಆಲ್ಮಟ್ಟಿ ಬಂದಿದ್ದಾನೆ. ಸೊ ಅದಕ್ಕೋಸ್ಕರ ಸಿಗ್ನಲ್ ಕೊಟ್ಟಿಲ್ಲ, ಕಾಯ್ತಾ ಇದ್ದೀವಿ. ಬೆಂಗಳೂರಲ್ಲಿ ತುಂಬಾ ಲೇಟ್ ಆಗುತ್ತೆ, ಆದರೆ ಸಖತ್ ಫಾಸ್ಟಾಗಿ ಕವರ್ ಮಾಡಿಬಿಡುತ್ತೆ ಈ ಟ್ರೈನು. ರೀಚು 5 ನಿಮಿಷ ಬೇಗ ಅಂತಲೇ ತೋರಿಸ್ತಾ ಇದೆ ಪಂಡ್ರಾಪುರನ. ಆಲ್ಮಟ್ಟಿ ಸ್ಟೇಷನ್ ಮುಂದೆ ಡ್ಯಾಮ್ ಇದೆ. ಡ್ಯಾಮ್ ಹೊರಟಾಯ್ತು ಏನೋ ಗೊತ್ತಿಲ್ಲ, ಅಥವಾ ಮುಂದೆ ಇದೆಯೇನೋ. ಲೈಟಿಂಗ್ ಅಂತೂ ಸಖತ್ತಾಗಿರುತ್ತೆ. ಇನ್ನೊಂದು 2 ನಿಮಿಷ ಇದೆ ಹೊರಡೋದಕ್ಕೆ. ಬಿಜಾಪುರದ ಹಳೆಯ ಕೋಟೆ ಕುರುಹುಗಳು. ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಟೋಂಬ್, ಮೊಹಮ್ಮದ್ ಆದಿಲ್ ಶಾ. ಇದು ಬಿಟ್ಟರೆ ಫಸ್ಟ್ ಟೋಂಬ್ ಇರೋದು ಸೈಂಟ್ ಪೀಟರ್ಸ್ ಬಸ್ಲಿಕಾ ಇಟಲಿನಲ್ಲಿ. ಇದು ಸೆಕೆಂಡ್ ಲಾರ್ಜೆಸ್ಟ್ ಟೋಂಬ್ ಬಿಜಾಪುರದ. ಈ ಟ್ರೈನಿಗೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬರೋಕ್ಕೆ ಮುಖ್ಯ ಕಾರಣನೇ ಇದೆ. ಗೋಲ್ ಗುಂಬಸ್ ಸರಿಯಾಗಿ 7:22ಕ್ಕೆ ನಮ್ಮ ಟ್ರೈನು ವಿಜಯಪುರಕ್ಕೆ ಬಂದಿದೆ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ವಿಜಯಪುರಕ್ಕೆ ಬರ್ತಾ ಇರೋದು. ವಿಜಯಪುರ ರೈಲ್ವೆ ಸ್ಟೇಷನ್. ಸುಮಾರು ಜನ ಇಲ್ಲಿ ಇಳ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಟ್ರೈನೇ ಖಾಲಿ ಆಗ್ಬಿಡತ್ತೆ ಬಿಡಿ. ಈಗ ಒಳಗೆ ತೋರಿಸ್ತೀನಿ. ಫುಲ್ ಆಲ್ಮೋಸ್ಟ್ ಖಾಲಿ ಇರುತ್ತೆ. ಕರೆಕ್ಟಾಗಿ 10 ಗಂಟೆ 2 ನಿಮಿಷಕ್ಕೆ ನಮ್ಮ ಟ್ರೈನ್ ಸೋಲಾಪುರ ಜಂಕ್ಷನಲ್ಲಿ ಬಂದು ನಿಂತಿದೆ.
ಒನ್ ಆಫ್ ದ ಬಿಗ್ಗೆಸ್ಟ್ ಜಂಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ಇಳ್ಕೊಂಡು ಇಲ್ಲಿಂದನೂ ಪಂಡ್ರಾಪುರಕ್ಕೆ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ 90 ಕಿಲೋಮೀಟ್ರ್ ಆಗುತ್ತೆ ಪಂಡ್ರಾಪುರ. 90ರಿಂದ 100 ಕಿಲೋಮೀಟ್ರ್ ಇದೆ. ಬೆಳಗಿನ ಬ್ರೇಕ್ಫಾಸ್ಟ್ ಸೋಲಾಪುರಲ್ಲಿ ಇಡ್ಲಿ ವಡೆ ತೊಗೊಂಡಿದ್ದೀನಿ, 50 ರೂಪಾಯಿ. ಹೌದು, ಚಲೋ ಇದೆ. ಸತತವಾಗಿ 18 ಗಂಟೆ ಪ್ರಯಾಣ ಮಾಡಿದ್ಮೇಲೆ ನಮ್ಮ ಟ್ರೈನ್ ಪಂಡ್ರಾಪುರ ಬಂದು ತಲುಪಿದೆ. ಇಲ್ಲಿರೋ ಆಟೋದವ್ರು ಏನು ಮಾಡ್ಕೋತಾ ಇದ್ದಾರೆ ಅಂತಂದರೆ, ಬಂದಿರೋ ಫ್ಯಾಮಿಲೀಸ್ಗೆ ಹೋಟ್ಲಿಗೆ ಕರ್ಕೊಂಡೋಗಿ ಬಿಡ್ತೀವಿ ಅಂತ ಹೇಳಿ, ಅದಾದಮೇಲೆ ನೀವು ದರ್ಶನಕ್ಕೆ ಹೋದಾಗ ಎಲ್ಲ ದೇವಸ್ಥಾನಗಳನ್ನು ತೋರಿಸ್ತೀವಿ ಅಂತ ಈಗ ಒಟ್ಟಿಗೆ ಈಗಲೇ ಬುಕ್ ಮಾಡ್ಕೋತಾ ಇದ್ದಾರೆ. ಸೊ ದಟ್ ಅವ್ರು ಎಷ್ಟು ದಿನ ಇದ್ದರೂ ಅವ್ರಿಗೆ ಬಿಸ್ನೆಸ್ ಆಗಬೇಕಲ್ಲ. ಸೊ ಇವಾಗಲೇ ಬುಕ್ಕಿಂಗ್. ನನಗೆ ಯಾರೋ ಒಬ್ಬ ಬಂದು ಕೇಳಿದ್ರು, ಬೇಡ ಸರ್ ಅವಶ್ಯಕತೆ ಇಲ್ಲ ಅಂತಂದೆ. ಬರೀ ಡ್ರಾಪ್ ಅಲ್ಲ, ಹೆಂಗೆ ಅಂತಂದರೆ ಫುಲ್ ಡೇ ಬುಕ್ಕಿಂಗ್ ಥರ. ಬೇರೆ ಬೇರೆ ದೇವಸ್ಥಾನ ತೋರಿಸ್ತೀವಿ ಅಂತ. ಅಕ್ಕಪಕ್ಕ ದೇವಸ್ಥಾನ ಇದೆಯಲ್ಲ, ಇಸ್ಕಾನ್ ಟೆಂಪಲ್ ಇದೆ, ಬೋಟಿಂಗ್ ಇದೆ, ಪುಂಡಲೀಕ ಮಂದಿರ್ಗೆ ಹೋಗ್ಬೇಕಾದ್ರೆ. ನಾನು ನೋಡ್ಕೊತಾ ಇರೋಂಥ ಲಾಡ್ಜ್ ಇಲ್ಲಿ ಬುಕ್ ಮಾಡಿದ್ದೀನಿ. ದೇವಸ್ಥಾನದಿಂದ ಕೇವಲ 600 ಮೀಟ್ರ್ ದೂರದಲ್ಲಿದೆ. ರೂಮ್ ಒಳಗೆಲ್ಲ ಹೋಗಿ ನೋಡೋಣ ಹೆಂಗೆ ಅಂತ ತೋರಿಸ್ತೀನಿ. 1400 ರೂಪಾಯಿ ಆಯಿತು. ಹತ್ತಿರ ಅಂತ ತುಂಬಾ ರಿವ್ಯೂ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಈ ರೂಮ್ನ ಬುಕ್ ಮಾಡಿಕೊಂಡೆ. ರೈಲ್ವೆ ಸ್ಟೇಷನ್ ನೋಡಿ, ಟೆಂಪಲ್ ಥರನೇ ಇದೆ.